ಮುಖ್ಯ ಇಲ್ಲಿ ನಾವು ಸಿದ್ದರಾಮಯ್ಯನವರ ವಿಚಾರಕ್ಕೆ ಇಲ್ಲಿಗೆ ಬರಲಿಲ್ಲ. ಸಿದ್ದರಾಮಯ್ಯನವರು ನಾವು ಹಿಂದೆ ಹೋರಾಟ ಮಾಡಿದ್ದೇವೆ, ಕೋರ್ಟಲ್ಲಿ ವಾದ ನಡೀತಾ ಇದೆ. ಅದು ಸಪೋಸ್ ಕೋರ್ಟು ತೀರ್ಮಾನವನ್ನು ಮಾಡ್ತದೆ, ನಮಗೆ ನ್ಯಾಯದಲ್ಲಿ. ಇವತ್ತು ನಾವು ಬಂದಂಥ ವಿಚಾರ ಏನಂತಂದರೆ 4 ಮಾಜಿ ಸಚಿವರು, 3 ಮಾಜಿ ಸಚಿವರು ಮತ್ತು ಒಬ್ಬರು ಮಾಜಿ ಮುಖ್ಯಮಂತ್ರಿ ಅವ್ರ ಮೇಲೆ ಕೋರ್ಟ್ ಆದೇಶ ಕೊಟ್ಟು ಇನ್ವೆಸ್ಟಿಗೇಷನ್ ಆಗಿ SIT ಫಾರ್ಮೇಷನ್ ಆಗಿ ಒಂದು ತನಿಖೆ ಸಂಸ್ಥೆ ಎಲ್ಲ ಆದಮೇಲೆ ಚಾರ್ಜ್ ಶೀಟು ಮಾಡೋಕ್ಕೆ ಮುನ್ಸಿಪ್ ಬಗ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ದಾರೆ. ಸೊ ಅವರು ಗವರ್ನರ್ಗೆ ಬಂದಿದ್ದಾರೆ, ಲೋಕಾಯುಕ್ತದಿಂದ SIT. ಅದೇ ರೀತಿ ನಿರಾಣಿಯವ್ರ ಮೇಲೆ, ಮುಖೇಶ್ ನಿರಾಣಿಯವ್ರ ಮೇಲೆ, ಶಶಿಕಲಾ ಜೊಲ್ಲೆಯವ್ರ ಮೇಲೆ, ಜನಾರ್ದನ್ ಕೂಡ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮತ್ತು 2018 PNS ಇಂಡಿಯನ್ 197 CPC ಅದಕ್ಕೆ ಲೋಕಾಯುಕ್ತ ಟ್ರಿಯಲ್ ಅಪ್ರೂವಲ್ ಬೇಕು ಅಂತ ಹೇಳಿ 17A ಪ್ರಕಾರ ಇವತ್ತು ಹೇಳಿದ್ದಾರೆ. ಆದರೆ ನಮ್ಮ ಘನವೆತ್ತ ರಾಜ್ಯಪಾಲರು ಹಿಂದೆ ಸಿದ್ದರಾಮಯ್ಯ ಕೇಸಲ್ಲಿ ಯಾರೋ ಒಬ್ಬರು ಅರ್ಜಿ ಕೊಟ್ಟರು ಅಂದ ತಕ್ಷಣವೇ ಶೋಕಾಸ್ ನೋಟಿಸ್ ಕೊಟ್ಟು ನಾವು ಗವರ್ನರ್ ಅವರಿಗೆ ನಮ್ಮ ಕ್ಯಾಬಿನೆಟ್ ರಿಪ್ಲೇಸ್ ಮಾಡಿದ್ರು ಕೂಡ ಇದನ್ನು ತಿರಸ್ಕಾರ ಮಾಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಸ್ಯಾಂಕ್ಷನ್ ಮಾಡಿ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಮತ್ತು 17A ಪ್ರಕಾರ ಅದನ್ನು ಹಾಕಬೇಕು ಅಂತೇಳಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅದರಿಂದ ತನಿಖೆ ಆಗಿದೆ, ಇಲ್ಲ ಯಾವ್ದಾದ್ರು ತನಿಖೆ ಆಗಿ ರಿಪೋರ್ಟ್ ಬಂದಿದ್ರೆ ಅದು ಬೇರೆ ವಿಚಾರ. ಅವ್ರದ್ದು ಭಾಗಿಯಾಗಿದ್ರು ಇಲ್ಲೋ ಅನ್ನೋದು ಅದು ಬೇರೆ ವಿಚಾರ, ತನಿಖೆ ಆಗ್ತದೆ. ಇಲ್ಲಿ ಎಲ್ಲ ಅವರ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ವರದಿ ನಮ್ಮ ಹತ್ರನೂ ಮಾಹಿತಿ ಇದೆ, ಗವರ್ನರ್ ಹತ್ರನೂ ಮಾಹಿತಿ ಇದೆ. ಈಗೆಲ್ಲ ಕೊಟ್ಟಿದ್ದಾರೆ. ನಾವು ಕೊಟ್ಟಕ್ಕೆ ಅವರು ಕಳಿಸಿದಾಗ ಅದನ್ನು ಒಂದು ವಾರನೋ 10 ದಿನನೋ ಟೈಮ್ ತಗೊಂಡು ಕ್ಲಾರಿಫಿಕೇಶನ್ ತಗೊಂಡು ಪರ್ಮಿಷನ್ ಕೊಡ್ಬೋದಾಗಿತ್ತು. ಆದರೆ ನಮಗೆ ಏನು ಅನುಮಾನ ಅಂತಂದರೆ ಈ ಗವರ್ನರ್ ಆಫೀಸ್ ಇದು ರಾಜಕೀಯದ ಆಫೀಸ್ ಆಗಬಾರ್ದು. ನಾವ್ಯಾರು ಪರ್ಮನೆಂಟ್ ಇಲ್ಲ, ನಾನು ಪರ್ಮನೆಂಟ್ ಇರಲಿಕ್ಕೆ ಆಗೋದಿಲ್ಲ, ಗವರ್ನರ್ ಕಚೇರಿನೂ ಪರ್ಮನೆಂಟ್. ಗವರ್ನರ್ ಕಚೇರಿ ಇರ್ತದೆ, ವ್ಯಕ್ತಿಗಳು ಇರ್ಲಿಕ್ಕೆ ಸಾಧ್ಯ. ನಾವ್ಯಾರು ಪರ್ಮನೆಂಟ್ ಇಲ್ಲ. ಅದು ಇರುವಂಥ ಸಂದರ್ಭದಲ್ಲಿ ಈ ಸಂವಿಧಾನದಲ್ಲಿ ರಚನೆ ಆಗಿರುವಂಥ ಈ ಗವರ್ನರ್ ಪೀಠ ಏನಿದೆ ಅದು ಬಹಳ ಪವಿತ್ರವಾದಂಥ ಪೀಠ, ಒಂದು ನ್ಯಾಯಾಲಯ ಸ್ಥಾನದಲ್ಲಿರುವಂಥ ಪೀಠ, ಒಂದು ಸರ್ಕಾರವನ್ನು ರಕ್ಷಣೆ ಮಾಡುವಂಥ ಪೀಠ. ನಮ್ಮ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೊಡ್ಡ ಮ್ಯಾಂಡೇಟ್, 136 ಜನ ಈ ರಾಜ್ಯದ ಜನತೆ ನಮ್ಮನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಟ್ಟು ನಮ್ಮೊಂದು ಬಲಿಷ್ಠವಾದಂಥ ಸರ್ಕಾರ. ಆ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೋಸ್ಕರ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ನಮ್ಮನ್ನು ಅಸ್ಥಿರಗೊಳಿಸಿದ್ರೆ ವಿರೋಧ ಪಕ್ಷಗಳನ್ನ ಎಲ್ಲ ಮುಗಿಸ್ಬೇಕು, ಜೊತೆಗೆ ಭಾರತದ ಒಂದು ಸಂವಿಧಾನದಲ್ಲಿ ಫೆಡರಲ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಾರಂತ ಒಂದು ರಾಜ್ಯ, ದೊಡ್ಡ ರಾಜ್ಯ, ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಬಹಳ ದೊಡ್ಡ ಸಪೋರ್ಟಿವ್ ಆಗಿ ಬೇರೆ ರಾಜ್ಯಗಳನ್ನು ಸಹಾಯ ಮಾಡ್ತಾರಂತ ಒಂದು ರಾಜ್ಯ. ಇಂಥ ರಾಜ್ಯದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಒಗ್ಗಲೆ ಮಾಡಬೇಕು, ಸರ್ಕಾರ ಅಸ್ಥಿರಗೊಳಿಸಬೇಕು ಅಂತೇಳಿ ಇವತ್ತೇನು ಪ್ರಯತ್ನ ನಡೀತಾ ಇದೆ, ಇದು ಈ ಕಚೇರಿಯಿಂದ ಆಗಬಾರ್ದು ಅನ್ನೋದು ನಮ್ಮೆಲ್ಲರ. ಅದಕ್ಕೆ ನಾವು ಗವರ್ನರ್ ಅವರಿಗೆ ನಾವು ಏನು ಮನವಿ ಮಾಡಿದ್ದೇವೆ ಅಂತಂದರೆ, ಈ 4 ಜನ ಮೇಲೆ ಏನು ನಿಮಗೆ ಪ್ರಾಸಿಕ್ಯೂಷನ್ಗೆ ಅನೇಕ ಮನವಿಗಳು ಬಂದಿದೆ, ಅದನ್ನೆಲ್ಲ ನೀವು ಗೌರವಾನ್ವಿತವಾಗಿ ಕಾನೂನುಬದ್ಧವಾಗಿ ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು, ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳೇಬೇಕು. ಸೊ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು ಅನ್ನೋದನ್ನು ನಾವು ಮನವಿ ಮಾಡಿದ್ದೇವೆ. ಇದಲ್ಲದೆ ಕ್ಯಾಬಿನೆಟ್ ಕೂಡ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ನಡೀತು. ಆ ಕ್ಯಾಬಿನೆಟಲ್ಲೂ ಕೂಡ ಈ ವಿಚಾರನ ಗವರ್ನರ್ಗೆ ನಮ್ಮ ಸಲಹೆ, ಅಡ್ವೈಸು, ರೆಕಮೆಂಡೇಷನ್ ಎಲ್ಲ ಕೂಡ ನಾವು ಮಾಡಿದ್ದೇವೆ. ಆ ಪ್ರಕಾರ ಕಾನೂನನ್ನು ಉಳಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೇವೆ. ಸೊ ಅವರು ಇದನ್ನು ಅವರು ನಮ್ಮ ಹತ್ರ ಏನೂ ಇಲ್ಲ, ನಾನೆಲ್ಲ ವಾಪಸ್ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಅವ್ರು ನಾವು ಹೇಳಿದ್ದೇವೆ
ಬಗ್ಗೆ ನೀವು ಮಾಡಬೇಕು ಅಂತ ನಾವು ಅದನ್ನು ಚೆಕ್ ಮಾಡ್ತೀವಿ. ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ನಿಜನೋ ಸುಳ್ಳು ಬಳಸಿದ್ರೆ ಸುಳ್ಳು ಅದೆಲ್ಲ ಕೂಡ ನಾವು ಅದನ್ನೆಲ್ಲ ನಮ್ಮದು ಬೇರೆ ಲೆವೆಲಲ್ಲಿ ಕೆಲವು ಕ್ಲಾರಿಫಿಕೇಶನ್ ಕೇಳಿರ್ಬೋದು, ಅದೆಲ್ಲ ನಾವೆಲ್ಲ ರೀಚೆಕ್ ಮಾಡ್ತೀವಿ. ಬಟ್ ನಾವು ಗವರ್ನರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ಸಂವಿಧಾನದ ಗೌರವ, ರಾಜ್ಯಪಾಲರ ಹುದ್ದೆ, ರಾಜ್ಯಪಾಲರ ಕಚೇರಿ, ಆ ಗೌರವವನ್ನು ನೀವು ಕಾಪಾಡಿಕೊಂಡು ಇದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷಾತೀತವಾಗಿ ನೀವು ನಡ್ಕೊಳ್ಬೇಕು ಅಂತ ಹೇಳಿ ನಾವು ಒತ್ತಾಯ. ರಾಜ್ಯಪಾಲರ ಸ್ಪಂದನೆ ನಿಮಗೆ ನ್ಯಾಯ ಸಿಗುವಂತ ಭರವಸೆ ಮೂಡಿಸಿದೆಯಾ ಸರ್? ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ನಾವು ರಾಜ್ಯದ ಜನತೆ ಹಿತಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರು ಮಾಡಲೇಬೇಕಾಗಿದೆ, ಅವ್ರಿಗೆ ಆಪ್ಷನ್ ಏನಿಲ್ಲ, ಅವ್ರ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲೇಬೇಕಾಗಿದೆ, ಕೊಡ್ತಾರೆ ಅಂತ ಹೇಳಿ ನಮ್ಗೆ ವಿಶ್ವಾಸ. ಸರ್, ಆ 4 ಅರ್ಜಿಗಳ ಇತ್ಯರ್ಥ ಆಗಿದೆ ಅಂತ ರಾಜ್ಯಪಾಲರು ಹೇಳಿದ್ದಾರೆ ಸರ್ ನಿಮಗೆ, ಅಥವಾ ಏನಂತ? ನಾನು ಅವರು ಇಂಟರ್ನಲ್ ಮಾತಾಡೋದನ್ನ ನಾನು ಮಾತಾಡ್ತಾರೆ, ಡಿಸ್ಪೋಸ್ ಮಾಡಿದ್ರು ಅಂತ ಹೇಳಿದ್ರು ಅಂದ್ರೆ ಅವರು ನಮ್ಮ ಕಚೇರಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ನಾವೆಲ್ಲ ರೀ ಎಕ್ಸಾಮಿನ್ ಸರ್ ಮತ್ತೆ ಸರ್